ನಮಸ್ಕಾರ. ಸೊ ಇವತ್ತು ಸುಣದೋಡಿ ಹಾಗೂ ಲಕ್ಷ್ಮೇಶ್ವರ ಎರಡೂರ ಮಧ್ಯದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಭೂಮಿ ಪೂಜೆ ಕಾರ್ಯಕ್ರಮ ಸುಮಾರು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಭೂಮಿ ಪೂಜೆ ಮಾಡಿದ್ವಿ. ಆದಷ್ಟು ಬೇಗನೆ ಚಲೋ ಅಂತ ಒಂದು ಬಿಲ್ಡಿಂಗ್ ಆಗಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತೇಳಿ ಎಲ್ಲರೂ ನಮ್ಮ ಆಸೆ. ನಿಮ್ಮೆಲ್ಲರ ಆಶೀರ್ವಾದದಿಂದ 2006ರಿಂದ ಆವಾಗಿನ ಸರ್ಕಾರನಾಗಿತ್ತು ಕುಮಾರಸ್ವಾಮಿ ಅವರು, ಯಡಿಯೂರಪ್ಪ ಸರ್ಕಾರದಾಗ ನಾವೇನು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಅವಾಗೇನು ಮೊರಾರ್ಜಿ ದೇಸಾಯಿಗಳು ಸ್ಕೂಲ್ ಪ್ರಾರಂಭ ಮಾಡಿದ್ವಿ. ಅಂದರೆ ಇಡೀ ನಮ್ಮ ಕ್ಷೇತ್ರದಾಗ ಹೈಯೆಸ್ಟ್ ಸ್ಕೂಲ್ಗಳು ಮಾಡ್ಕೊಂಡ್ರೆ, ಅಂದ್ರೆ SC ST ಇರ್ಬೋದು, ಹಿಂದುಳಿದವ್ರಿಗಿರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು. ಹೆಚ್ಚಿಗೆ ಸ್ಕೂಲ್ ಅಂದ್ರೆ ಗೋಕಾಕ್ ವಿಧಾನಸಭಾ ಕ್ಷೇತ್ರ, ಅರಬಾವಿ ವಿಧಾನಸಭಾ ಕ್ಷೇತ್ರ ಹೈಯೆಸ್ಟ್ ಸ್ಕೂಲ್ ಸ್ಯಾಂಕ್ಷನ್ ಮಾಡ್ಕೊಂಡು ಇವತ್ತೆಲ್ಲ ಕಟ್ಟಡಲ್ಲಿ ಹೊಸ ಕಟ್ಟಡಗಳಾಗಿ ಎಲ್ಲ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ನಾವೆಲ್ಲರೂ ಮಕ್ಕಳಿಗೆ ಚಲೋ ಶಿಕ್ಷಣ ಸಿಗ್ಬೇಕು. ಯಾಕಂದ್ರೆ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು ಶಿಕ್ಷಣ ಕ್ವಾಲಿಟಿ ಅಂದ್ರೆ ಭಾಳ ಚಲೋ ಬರತೈತಿ. ಎಲ್ಲರೂ ಹೈಯೆಸ್ಟ್ ಮಾರ್ಕ್ಸ್ ತೊಗೊಳತಾರೋ, ಚಲೋ ನೌಕರಿ ಸಿಗ್ತಾವೆ. ಅದಕ್ಕೆ ವಿಶೇಷವಾಗಿ ನಮ್ಮ ಗೋಕಾಕ್ ಅರಬಾವಿ ಕ್ಷೇತ್ರ ಒಳಗೆ ಎಲ್ಲಿ ಮೊರಾರ್ಜಿ ದೇಸಾಯಿ ಯಾಕಂದ್ರೆ ಎಲ್ಲರೂ ಕ್ಯೂ ಹಚ್ಚಿರ್ತಾರೆ, ನಮ್ಗೆ ಇಲ್ಲೇ ಬೇಕು, ಕಲ್ಲೊಳಗೆ ಬೇಕು, ಯಾದವಾಡಗೆ ಬೇಕು, ನಾಗನೂರ್ಗೆ ಬೇಕಂತೇಳಿ ಎಲ್ಲರೂ ಹಿಂಗೆ ಒತ್ತಾಯ ಮಾಡಿದಾಗ ಅದಕ್ಕೆ ಮಕ್ಕಳು ಯಾಕಂದ್ರೆ ಒಳ್ಳೆ ಶಾಲೆ ಕಲಿಬೇಕು, ಸಮಾಜದಲ್ಲಿ ಒಳ್ಳೆಯವರು ಅಂದ್ರೆ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಸಮಾಜ ಗೌರವ ಕೊಡುವಂಥ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆಲ್ಲ ಶಿಕ್ಷಣಕ್ಕೆ ಹೈಯೆಸ್ಟ್ ನೀವು ನೋಡ್ಬೇಕಾದ್ರೆ ಇತಿಹಾಸ ತೆಗೆದು ನಾವು 2004ರಾಗ ನಿಮ್ಮೆಲ್ಲರ ಆಶೀರ್ವಾದ MLA ಆದ ನಂತರ ಅವಾಗ ಹೈಸ್ಕೂಲ್ಗಳು ಎಷ್ಟಿದ್ದು ಇವತ್ತು ಎಷ್ಟು ಬಂದಿತ್ತು, ಮೊರಾರ್ಜಿ ದೇಸಾಯಿ ಅವಾಗ ಎಷ್ಟಿದ್ದು ಈಗ ಎಷ್ಟ ಅಂದ್ರೆ ಎಲ್ಲ ಶಿಕ್ಷಣ ಬಗ್ಗೆ ಭಾಳ ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ರೈತ ಬಾಂಧವರಿಗೆ ನೀರಿನ ಸಮಸ್ಯೆ ಆಗಬಾರ್ದು ಅಂತೇಳಿ ನಿಮ್ಗೆಲ್ಲ ಗೊತ್ತಿದ್ದಂಗೆ ಇವತ್ತಿಗೇನು ಹಿಡ್ಕಲ್ ಡ್ಯಾಮ್ ತುಂಬಿ ಪೂರ್ತಿ ಅಂದ್ರೆ ಭರ್ತಿ ಆಗೈತೆ. ಅಂದ್ರೆ ಮುಂದಿನ ಮೇ ತನಕ ನಮ್ಮ ಭಾಗದಲ್ಲಿರುವಂಥ ರೈತರಿಗೆ ಯಾವುದೂ ತ್ರಾಸ ಆಗಬಾರ್ದು. ಹೊಳೆಗೆ ನೀರು ಕಡಿಮೆ ಆಗಬಾರ್ದು, ಕೆನಾಲ್ಗಳು ಕಡಿಮೆ ಆಗ ನೀರಿನ ವ್ಯವಸ್ಥೆ ಮಾಡ್ಕೊತಿದ್ರೆ ಒಂದು ಕಡೆ ರೈತರು ಸುಖವಾಗಿರ್ಬೇಕು, ಒಂದು ಕಡೆ ಶಿಕ್ಷಣದಿಂದ ಮಕ್ಕಳು ಸುಖವಾಗಿರ್ಬೇಕು. ಹಿಂಗೆಲ್ಲ ಮಾಡ್ಕೊಂಡು ಎಲ್ಲ ಕೆಲಸ ಮಾಡಾಕತ್ತೀವಿ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ. ಇನ್ನು ಎಲ್ಲಕ್ಕಿಂತ ಅಂದ್ರೆ ಇನ್ನು ಹೆಚ್ಚು ಕಮ್ಮಿ ಇನ್ನೊಂದು 10 ವರ್ಷನಾಗ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗತ್ತವ. ಈಗ ಭಾಳ ಮಂದಿ ಎಲ್ಲ ರೈತರು ಬಂದು ನನಗೆ ಭೇಟಿಯಾಗಿ ಅಂದ್ರೆ ಒಂದೇ ಮನವಿ ಕೊಡತ್ತಾರೆ, ಏನಂದ್ರೆ ಹೊಲಕ್ಕೆ ಹೋಗೋ ರಸ್ತೆಗಳೆಲ್ಲ ಕೆಟ್ಟವು, ಬಟ್ ಕಬ್ಬಿಗೆ ಅಡಚಣೆ ಆಗ್ತೈತೆ ಅಂದ್ಕೂಲೆ. ಅದಕ್ಕೋಸ್ಕರ ನಾನು ಎಲ್ಲ NSF ಅದಕ್ಕೆ ಏನಕ್ಕಂದ್ರೆ ಸರ್ಕಾರದಾಗ ಗರ್ಸಾಗ ರೊಕ್ಕ ಕೊಡುದಿಲ್ಲ. ಎಲ್ಲೆಲ್ಲಿ ಹಳ್ಳಿಗಳದಾಗ ರಸ್ತೆಗಳು ಕೆಟ್ಟವು, ಕಬ್ಬಿಗೆ ಅಡಚಣೆ ಆಗತೈತಿ, ಅವನ್ನೆಲ್ಲ ಗರ್ಸ್ ಹಾಕಿ ಈ ವರ್ಷ ಒಂದು ಸೀಸನ್ ನಿಮ್ಮ ಕಬ್ಬಿಗೆ ಅಡಚಣೆ ಆಗದಂಗೆ ಎಲ್ಲೆಲ್ಲಿ ಕೆಟ್ಟವು ಎಲ್ಲ ಇಡೀ ಕ್ಷೇತ್ರ ಎಲ್ಲಾನು ಕಬ್ಬಿಗೆ ಅಡಚಣೆ ಆಗದಂಗೆ ಅದನ್ನೊಂದು ಎಲ್ಲ ಮಾಡಿಕೊಡ್ತು ನಿಮ್ಗೆ ಅಂತೇಳಿ ರೈತರಿಗೆ ಭರವಸೆ ಕೊಡ್ತೀನಿ. ಮತ್ತೆಲ್ಲರೂ ಯಾಕಂದ್ರೆ ತಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡಿರಿ. ಯಾಕಂದ್ರೆ ಗ್ರಾಮ ಪಂಚಾಯತಿ ಮತ್ತೊಂದು ಊರಾಗಿನೆಲ್ಲ ಯುವಕರು, ಹಿರಿಯರು ಎಲ್ಲರೂ ಸಹಕಾರದಿಂದ ಊರುಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ನಿಮ್ಮ ಊರಿಗೆ ಒಂದು ಒಳ್ಳೆ ಕಟ್ಟಡ ಆಗ್ತದೆ 2 ಊರ ಮಧ್ಯದಲ್ಲಿ. ಅದಕ್ಕೆ ಎಲ್ಲರೂ ಅಂದ್ರೆ ಯಾಕಂದ್ರೆ ಇದಕ್ಕೆ ಈಗ ಸಮಸ್ಯೆ ಹಂಗೆ ಬರ್ತದೆ. ಮೊನ್ನೆ ಗುರ್ಲಾಪುರ IB ಓಪನಿಂಗ್ ಮಾನ್ಯ, ಅವಾಗ ಅಲ್ಲಿ ಮಂದಿ ನಮ್ಮ ಗುರ್ಲಾಪುರ ಹೆಸರು ಇಡೋದು ಅವ್ರು ಅಂದ್ರೆ ಮೂಡಲಿಗೆ ಅವ್ರು ನಮ್ಮ ಹೆಸರು, ಅದಕ್ಕೆ ಮೂಡಲಿಗೆ ಗುರ್ಲಾಪುರ IB ಅಂತ ಹೆಸರು ಬರೀ ಅಂತ ಹೇಳ್ಬಿಟ್ನೆ. ಇಲ್ಲೂ ಸುಣದೋಳಿ ಲಕ್ಷ್ಮೇಶ್ವರ ಅಂತ ಬರೆಸ್ಬಿಡ್ತೇನೆ ಎರಡಕ್ಕೂ. ಅದಕ್ಕಿಬ್ರು ಸಮಾಧಾನ ಆಗ್ರಿ. ಅದಕ್ಕೆ ಭಗವಂತ ದೇವರು ನಿಮ್ಗೆಲ್ಲರೂ ಒಳ್ಳೆಯ ಮಾತು ಹೇಳ್ತಾ ಇವತ್ತೆಲ್ಲ ತಾವೆಲ್ಲ 2 ಊರದ ಹಿರಿಯರು ಎಲ್ಲ ಸಂಸ್ಥೆದವರು ನನಗೆ ಅದ್ದೂರಿಯಾಗಿ ಸತ್ಕಾರ ಮಾಡಿ, ಇಲಾಖೆ ಎಲ್ಲ ವತಿಯಿಂದ ನೀವು ಸತ್ಕಾರ ಮಾಡಿ, ತಮಗೆಲ್ಲ ಅನಂತ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.